ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಎಗ್ ಬುರ್ಜಿ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 3 ಮೊಟ್ಟೆ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, ಅದನ್ನು ನಾನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ, 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, 1 ಮೀಡಿಯಂ ಸೈಜ್ ಆನಿಯನ್, ಅದನ್ನು ಸಹ ನಾನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಇಂಚ್ ಜಿಂಜರ್ ಶುಂಠಿ, ಅದನ್ನು ಸಹ ಸಣ್ಣ ಕಟ್ ಮಾಡಿದ್ದೇನೆ, 2 ಗ್ರೀನ್ ಚಿಲ್ಲಿ ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಂತ ಜಾಸ್ತಿ ಯೂಸ್ ಮಾಡಬಹುದು. ಒಂದು ವೇಳೆ ನೀವು ಮಕ್ಕಳಿಗೆ ಮಾಡೋದಾದ್ರೆ ಹಸಿಮೆಣಸು ಗ್ರೀನ್ ಚಿಲ್ಲಿ ಹಾಕಬೇಡಿ, ಬರೀ ಪೆಪ್ಪರ್ ಕ್ರಸ್ಟ್ ಅಥವಾ ಪೆಪ್ಪರ್ ಪೌಡರ್ ಹಾಕಿ ಸಾಕು. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್ ಹಾಕ್ತೇನೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ತೆಂಗಿನ ಎಣ್ಣೆ ಹಾಕಿದ್ರೆ ಒಳ್ಳೇದಾಗ್ತದೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾದ ನಂತರ ಮೊದಲಿಗೆ ನಾವು ಆನಿಯನ್ ಈರುಳ್ಳಿ ಹಾಕೋಣ. ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಆನಂತರ ಜಿಂಜರ್ ಶುಂಠಿ. ಇದನ್ನೀಗ ನಾವು ಸ್ವಲ್ಪ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗುವ ತನಕ ಫ್ರೈ ಮಾಡ್ಕೋಣ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು, ಜಾಸ್ತಿ ಬೇಕಂತಿಲ್ಲ. ಅದರ ಜೊತೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಸಾಕು ಈರುಳ್ಳಿ ಫ್ರೈ ಆದದ್ದು, ಜಾಸ್ತಿ ಆಗೋದು ಬೇಡ ಫ್ರೈ. ನೆಕ್ಸ್ಟ್ ನಾವು ಟೊಮ್ಯಾಟೊ ಹಾಕೋಣ. ಇದನ್ನು 1 ಮಿನಿಟ್ ಫ್ರೈ ಮಾಡಿದ್ರೆ ಸಾಕು ಟೊಮೆಟೊವನ್ನು. ಸಾಕು ಟೊಮೆಟೊ ಫ್ರೈ ಆದದ್ದು. ಟರ್ಮರಿಕ್ ಅರಸಿನ ಹಾಕುವ, ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಸ್ವಲ್ಪ ಚಿಟಕಿ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಬೋದು, ನಾನು ಹಾಕ್ತಾ ಇಲ್ಲ. ಈಗ ನಾವು ಮೊಟ್ಟೆ ಹಾಕೊಳ್ಳುವ. ಈಗ ನಾವು ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ, ಮೀಡಿಯಂ ಟು ಹೈ. ಇದು ಡ್ರೈ ಆಗಬೇಕು. ಫ್ಲೇಮ್ ಅನ್ನು ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಂಡು ಡ್ರೈ ಮಾಡ್ಕೊಳ್ಳಿ. ಸೊ ಈಗ ಡ್ರೈ ಆಗಿದೆ, ಸಾಕು. ಮೇಲೆ ನಾವು ಪೆಪ್ಪರ್ ಕ್ರಸ್ಟ್ ಹಾಕೋಣ, ಕರಿಮೆಣಸಿನ ಪುಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಮೇಲಿಂದ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡುವ. ಅಲ್ಲಿಗೆ ನಮ್ದು ಡಿಲಿಷಿಯಸ್ ಆದಂತ ಎಗ್ ಬುರ್ಜಿ ರೆಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.